ಅಧ್ಯಕ್ಷರೇ, ಅದರಿಂದ ಮೇವಿಗೆ ಭಾಳ ಕಡೆ ಸಮಸ್ಯೆಗಳು ಪ್ರಾರಂಭ ಆಗಿದೆ. ಇವತ್ತು ದನಕರುಗಳಿಗೆ ಅತ್ಯಂತ ದಾರುಣವಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ, ನನಗಿರ್ತಕ್ಕಂಥ ಮಾಹಿತಿ. ಅಧ್ಯಕ್ಷರೇ, ಈಗ ಸರ್ಕಾರದಲ್ಲಿ ತಾವೇನು ಕೇಂದ್ರ ಸರ್ಕಾರದ ಮುಂದೆ ಸುಮಾರು 36,000 ಕೋಟಿ ಬೆಳೆ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ಮನವಿ ಮಾಡಿ ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ಅಲ್ಲಿ ಅಧಿಕಾರಿಗಳ ತಂಡ ಬಂದು ಪರಿಶೀಲನೆ ಮಾಡಿ ಹೋಗಿರ್ತಕ್ಕಂಥದ್ದು, ಅದೆಲ್ಲ ಮುಗಿದೋಗಿರ್ತಕ್ಕಂಥ ಅಧ್ಯಾಯಗಳ. ಅಧ್ಯಕ್ಷರೇ, ತಾವು NDRFನಿಂದ 18,171 ಕೋಟಿ ಆರ್ಥಿಕ ನೆರವನ್ನು ಇವತ್ತು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯಕ್ಕೆ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯದಲ್ಲಿ ಪತ್ರಗಳನ್ನು ಸಲ್ಲಿಸ್ಕೊಂಡು ಬಂದಿದ್ದೀರಿ. ಅಧ್ಯಕ್ಷರೇ, ಇದುವರೆಗೂ ಯಾವುದೇ ರೀತಿ ಹಣ ಬಿಡುಗಡೆಯಾಗಿಲ್ಲ. ಬರ ಪರಿಹಾರವನ್ನು ತುರ್ತಾಗಿ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತಿದೆ ಅಂತ ಹೇಳಿದ್ದೀರಿ. ಅಧ್ಯಕ್ಷರೇ, ಈಗಾಗಲೇ ತಾವು SDRFನ ಮಾರ್ಗಸೂಚಿ ಪ್ರಕಾರ ಸರ್ಕಾರ ಅಧ್ಯಕ್ಷರೇ ಹೇಳಿದ್ದಾರೆ, 617 ಕೋಟಿ ರೂಪಾಯಿಗಳನ್ನು 32 ಲಕ್ಷ ಬರಪೀಡಿತ ರೈತ ಕುಟುಂಬಗಳಿಗೆ 2,000 ರೂಪಾಯಿ ಥರ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಇನ್ನೂ ಹಣ ಬಿಡುಗಡೆ ಮಾಡದೇ ಇದ್ದರೂ ನಾವು ಹಣ ಕೊಟ್ಟಿದ್ದೇವೆ 2,000 ರೂಪಾಯಿನ ಅಂತ ಹೇಳಿದ್ದಾರೆ. ನಾನು ಒಂದು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಹಿಂದೆ ಇದೇ ಯಡಿಯೂರಪ್ಪನವರು ಮೈತ್ರಿ ಸರ್ಕಾರದ ಪತನದ ನಂತರ ಏನು ಮುಖ್ಯಮಂತ್ರಿಗಳಾಗಿದ್ದರು, ಬಹುಶಃ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ 6,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. 4,000 ರೂಪಾಯಿಗಳನ್ನು ರೈತನಿಗೆ ಮ್ಯಾಚಿಂಗ್ ಆಗಿ ಕೊಡ್ತಕ್ಕಂಥದ್ದಕ್ಕೆ 4,000 ರೂಪಾಯಿನ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ತೀರ್ಮಾನ ಮಾಡಿದೆ. ನೀವು ಹೊಸದಾಗಿ ಸರ್ಕಾರ ಮಾಡಿದ ನಂತರ ಆ ರೈತನಿಗೆ 4,000 ರೂಪಾಯಿದು ಆಗೇನು ಹಿಂದಿನ ಸರ್ಕಾರದಲ್ಲಿ ಕೋವಿಡ್ನ ಅನಾಹುತಗಳು ನಡೀತಾ ಇದ್ದಾಗಲೂ, ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿಲ್ಲದೆ ಇದ್ದಾಗಲೂ 4,000 ರೂಪಾಯಿನ ಅವತ್ತು ಕೊಡ್ತಕ್ಕಂಥ ನಿರ್ಧಾರ ಏನು ಮಾಡಿದರು, ಆ ಒಂದು 4,000 ರೂಪಾಯಿ ಕೊಡ್ತಕ್ಕಂಥದ್ದನ್ನು ವಾಪಸ್ ತಗೊಂಡ್ರಿ ನೀವು ಸರ್ಕಾರ ಬಂದ ನಂತರ. ಇವತ್ತು SDRFನಿಂದ